ಸ್ಟಾರ್ ನಟರಲ್ಲಿ ಕಿಚ್ಚ ಸುದೀಪ್ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಬ್ಬರು ಸದ್ಯ ಸ್ನೇಹಿತರಾಗಿ ಉಳಿದಿಲ್ಲ ಎಂಬುದು ಬಹುತೇಕ ಎಲ್ಲರಿಗೂ ಗೊತ್ತಿರೋ ಸಂಗತಿ. ಒಂದು ದಶಕವೇ ಕಳೆದು ಹೋಗಿದೆ ಈ ದರ್ಶನ್ ಸುದೀಪ್ ಮಿತ್ರತ್ವ ಹೊರಟು ಹೋಗಿ. ಆದರೆ ಈಗಲೂ ಕೂಡ ಆ ಬಗ್ಗೆ ಅವರಿಬ್ಬರ ಬಗ್ಗೆ ಪ್ರಶ್ನೆಗಳು ಜನರ ಮನಸ್ಸಿಂದ ಹೊರಟು ಹೋಗಲ್ಲ ಎನ್ನಬಹುದು. ಸದ್ಯ ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ. ಹೀಗಾಗಿ ಜನರು ಅಥವಾ ಜನರ ಪ್ರತಿನಿಧಿಯಾಗಿ ಪ್ರಶ್ನೆ ಕೇಳುವ ಮಾಧ್ಯಮದವರಿಗೆ ಸಿಗೋದು ಕಿಚ್ಚ ಸುದೀಪ್. ನಟ ಸುದೀಪ್ ಅವರಿಗೆ ಇತ್ತೀಚೆಗೆ ಒಬ್ಬ ವ್ಯಕ್ತಿಯ ಪ್ರಶ್ನೆ ಎಂಬಂತೆ ದರ್ಶನ್ ಹಾಗೂ ನೀವು ಒಂದಾದ್ರೆ ತುಂಬಾ ಖುಷಿಯ ವಿಚಾರ, ನೀವಿಬ್ಬರು ಸದ್ಯವೇ ಒಂದಾಗ್ತೀರಾ ಅಂತ ಸದ್ದು ಬರುತ್ತದೆ. ಈ ಬಗ್ಗೆ ನೀವು ಏನ್ ಹೇಳ್ತೀರಾ ಅಂತ ಕಿಚ್ಚ ಸುದೀಪ್ ಅವರಿಗೆ ಬೇರೆ ಒಬ್ಬರ ಪ್ರಶ್ನೆ ಉಲ್ಲೇಖಿಸಿ ಕೇಳಲಾಗಿದೆ. ಅದಕ್ಕೆ ಸುದೀಪ್ ಅವರು ಮಾರ್ಮಿಕ ಎನ್ನಬಹುದಾದ ಉತ್ತರ ಹೇಳಿದ್ದಾರೆ. ಹಾಗಿದ್ರೆ ಕನ್ನಡದ ಕಿಚ್ಚ ಸುದೀಪ್ ಅಂತದ್ದೇನ್ ಹೇಳಿದ್ದಾರೆ ನೋಡೋಣ. ನಾವಿಬ್ರು 16-18 ವರ್ಷದ ಹುಡುಗರಲ್ಲ. ನಮಗೆ ನಮ್ಮದೇ ಆದ ಸ್ವಂತ ಬುದ್ಧಿ ಇದೆ. ಯಾರನ್ನಾದ್ರೂ ಕೇಳಿಕೊಂಡು ನಾವು ದೂರವಾಗೋದು ಇಲ್ಲ, ಯಾರನ್ನಾದ್ರೂ ಕೇಳಿಕೊಂಡು ನಾವು ಹತ್ತಿರವಾಗೋದು ಇಲ್ಲ. ನನ್ನ ಸತ್ಯ ಬಿಟ್ಟು ನಾನು ಬೇರೆ ಯಾವುದಕ್ಕೂ ತಲೆ ಹಾಕೋದಕ್ಕೆ ಹೋಗಲ್ಲ. ಯಾಕಂದ್ರೆ ಎಲ್ಲಾನು ಅವರವರ ದೃಷ್ಟಿಕೋನಕ್ಕೆ ಸಂಬಂಧಪಟ್ಟಿದ್ದು. ಯಾರದೋ ಮಾತು ಕೇಳಿ ರಿಯಾಕ್ಟ್ ಮಾಡೋನು ನಾನು ಅಲ್ಲವೇ ಅಲ್ಲ. ಯಾರಾದರೂ ಏನಾದರೂ ಅಂದಿದ್ರೆ ಅಂದ್ರೆ ಅದು ನನ್ನ ಕಣ್ಮುಂದೆ ನಡಿಬೇಕು. ಇಲ್ಲ ಅಂದರೆ ನಾನು ಹೇಳಿದ್ದೀನಿ ಹೌದು ಅಂತ ಅವರು ನನ್ನ ಕಣ್ಮುಂದೆ ಒಪ್ಕೋಬೇಕು. ಆವಾಗಲಷ್ಟೇ ನಾನು ನಂಬೋದು. ಇಂತಹ ಅಂತಿಕಂತೆ ಸಂತೆಗೆಲ್ಲ ನಾವು ಉತ್ತರ ಕೊಡ್ತಾ ಹೋದರೆ ಈ ಪ್ರಪಂಚ ನಡೆಯೋದೇ ಇಲ್ಲ. ಯಾರೇ ಹೇಳಿದರೂ ಓಕೆ, ಅದು ತಪ್ಪು ಅಥವಾ ಸರಿ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಆದರೆ ನಮ್ಮ ಸತ್ಯ ನಮಗೆ ಗೊತ್ತು. ನಾವು ಯಾಕೆ ಹೀಗೆ ಇದ್ದೀವಿ ಅಂತ, ಒಟ್ಟಿಗೆ ಇದ್ದಾಗ ಯಾಕೆ ಒಟ್ಟಿಗೆ ಇದ್ವಿ ಅಂತಾಗಲಿ ಅಥವಾ ದೂರ ಆದಾಗ ಯಾಕೆ ದೂರ ಆದ್ವಿ ಅಂತ ನಮ್ಮ ಸತ್ಯ ನಮಗೆ ಗೊತ್ತು. ಅದನ್ನು ಬಿಟ್ಟು ಬೇರೆಯವ್ರಿಗೆ ಖುಷಿ ಆಗುತ್ತೋ ಬೇಜಾರಾಗುತ್ತೋ ಅಂತ ಅದನ್ನೆಲ್ಲ ತಲೆಗೆ ಹಾಕ್ಕೊಂಡು ನಮಗೇನಾಗಬೇಕು ಎಂದಿದ್ದಾರೆ ನಟ ಕಿಚ್ಚ ಸುದೀಪ್.